ನಾನು ಸುಲಭವಾಗಿ ಸೋಲೊಪ್ಕೊಳ್ಳುವಂಥ ವ್ಯಕ್ತಿ ಖಂಡಿತ ಅಲ್ವೇ ಅಲ್ಲ. ಸುಮ್ಮನೆ ಕೂರೋ ಆಪ್ಷನ್ ಕೂಡ ನನಗಿರಲಿಲ್ಲ. ಏನಾದರೂ ಮಾಡಲೇಬೇಕಿತ್ತು. ಹೀಗಾಗಿ 2013ರಿಂದಲೇ ನಾನು ಎದುರಾಳಿ ತಂಡದ ವಿರುದ್ಧ ಕೆಲಸ ಮಾಡ್ತಾನೆ ಬಂದಿದ್ದೆ. ಕಾನೂನಾತ್ಮಕವಾಗಿ ರಕ್ಷಣೆ ತೆಗೆದುಕೊಂಡು ಬದುಕುಳಿಯುವ ಪ್ರಯತ್ನ ಮಾಡ್ತಾ ಇದ್ದೆ. ಕೋರ್ಟ್ನಲ್ಲಿ ನನ್ನ ಎದುರಾಳಿ ತಂಡ ಹೇಗೆ ಉಟ್ಕೊಂಡಿದೆ, ಹೇಗೆ ಕೆಲಸ ಮಾಡ್ತಾ ಇದೆ, ಅವ್ರು ಯಾಕೆ ನನ್ನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಹೇಗೆ ತೊಂದರೆ ಕೊಡ್ತಾ ಇದ್ದಾರೆ, ಮತ್ತು ಅವರ ಟೀಮ್ ಹೇಗೆ ಉಟ್ಕೊಂಡಿದೆ, ಅವರ ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ಹೇಗಿದೆ, ಪೊಸಿಷನ್ಸ್ ಎಲ್ಲ ಹೇಗೆ ತೊಗೊಳ್ತಾರೆ, ಟೀಮ್ ನೆಟ್ವರ್ಕ್ ಫಾರ್ಮೇಷನ್ಸ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದಾರೆ, ಯಾವ ಫಾರ್ಮುಲಾಸ್ ಆ್ಯಂಡ್ ಸ್ಟ್ರಾಟಜೀಸ್ ಮೇಲೆ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೋರ್ಟ್ನಲ್ಲಿ ವಿವರಿಸೋದಕ್ಕೋಸ್ಕರ 2014ನಲ್ಲೇ ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ಮೊದಲು ಬಿಳಿಗಿರಿ ರಂಗನಾಥ್ ಹೆಸರಲ್ಲಿ ತೊಂದರೆ ಕೊಟ್ಟಾಗ ಮೀಡಿಯಾ ಮಾಫಿಯಾ ಆ್ಯಂಡ್ ಫ್ಯಾಮಿಲಿ ಪ್ರಾಸ್ಟಿಟ್ಯೂಟ್ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ಟ್ ಮಾಡಿದೆ. ನಂತರ ಮುತ್ತಪ್ಪರ ಹೆಸರಲ್ಲಿ ಎದುರಿಸ್ತಾರೆ. ಅವಾಗ ಸ್ಮಾಲ್ಟ್ ವರ್ಲ್ಡ್ ಅನ್ನೋ ಹೆಸರಿಟ್ಕೊಂಡು ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ನಂತರ ದಾವೂದ್ ಇಬ್ರಾಹಿಂ ಹೆಸರಲ್ಲಿ ತೊಂದರೆ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ಟುಡೇಸ್ ಮಾಫಿಯಾ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ನಂತರ ಟುಡೇಸ್ ಮಾಫಿಯಾ ಹೆಸರನ್ನು ತೆಗೆದಾಕಿ ಮಾಫಿಯಾ ಮ್ಯಾಥಮೆಟಿಕ್ಸ್ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಥರ್ಡ್ ಕ್ವಾರ್ಟರ್ 2017ಇಂದ ಥರ್ಡ್ ಕ್ವಾರ್ಟರ್ 2021ವರೆಗೆ ಬನ್ನೂರಿಂದ ಹೊರಗಡೆಗೇ ಬರದೆ ಮನೆಯಲ್ಲೇ ಕೂತ್ಕೊಂಡು ಸತತವಾಗಿ 5 ವರ್ಷ ಟೇಬಲ್ ವರ್ಕ್ ಮಾಡಿ ಮೋರ್ ದೆನ್ 10 to 12 ವರ್ಷನ್ಸ್ ಮಾಫಿಯಾ ಮ್ಯಾಥಮೆಟಿಕ್ಸ್ನ ಡೆವಲಪ್ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲಿಸುವ ಪ್ರಯತ್ನ ಕೂಡ ಮಾಡಿದೆ. ಆದರೆ ಯಾವುದೇ ಪ್ರಯೋಜನ ಬಂದಿಲ್ಲ.